ಓಂ ಶಾಂತಿ. ಮುರಳಿಯ ದಿನಾಂಕ 25/2/2024 ಪ್ರಾತಃ ಮುರಳಿ ಅವ್ಯಕ್ತ ಬಾಬ್ದಾದ ಮಧುಬನ. ರಿವೈಸ್ ಮುರಳಿ 30/3/1998. ತಂದೆ ತಿಳಿಸುತ್ತಾರೆ, ಸರ್ವ ಪ್ರಾಪ್ತಿಗಳ ಸ್ಮೃತಿಯನ್ನು ಇಮರ್ಜ್ ಮಾಡಿಕೊಂಡು ಅಚಲ ಸ್ಥಿತಿಯ ಅನುಭವ ಮಾಡಿರಿ ಹಾಗೂ ಜೀವನ್ ಮುಕ್ತರಾಗಿರಿ. ಇಂದು ಭಾಗ್ಯವಿದಾತ ತಂದೆ ತನ್ನ ವಿಶ್ವದ ಸರ್ವಶ್ರೇಷ್ಠ ಭಾಗ್ಯವಂತ ಮಕ್ಕಳನ್ನು ನೋಡುತ್ತಿದ್ದಾರೆ. ತಂದೆಯ ಮಹಿಮೆಯನ್ನು ಆತ್ಮರು ಮಾಡುತ್ತಾರೆ, ಆದರೆ ತಾವು ಮಕ್ಕಳ ಮಹಿಮೆಯನ್ನು ಸ್ವಯಂ ತಂದೆ ಹಾಡುತ್ತಾರೆ. ಈ ರೀತಿ ಎಂದಾದರೂ ಸ್ವಪ್ನದಲ್ಲೇನಾದರೂ ಯೋಚಿಸಿದ್ದೀರಾ? ಇಷ್ಟು ಶ್ರೇಷ್ಠ ಭಾಗ್ಯ ನಮ್ಮದು ತಯಾರಾಗಿದೆ, ಮತ್ತು ತಯಾರಾಗಿತ್ತು, ಮತ್ತು ತಯಾರಾಗಲಿದೆ. ಪ್ರಪಂಚದ ಜನ ಹೇಳುತ್ತಾರೆ ಭಗವಂತ ನಮ್ಮನ್ನು ರಚಿಸಿದರು ಎಂದು, ಆದರೆ ಅವರಿಗೆ ತಂದೆಯ ಪರಿಚಯವೂ ಇಲ್ಲ ಮತ್ತು ರಚನೆಯ ಪರಿಚಯವೂ ಇಲ್ಲ. ತಾವು ಪ್ರತಿಯೊಬ್ಬ ಭಾಗ್ಯವಂತ ಮಕ್ಕಳು ಅನುಭವ ಮತ್ತು ನಶೆಯಿಂದ ಹೇಳುತ್ತೀರಾ, ನಾವು ಶಿವವಂಶಿ ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯರಾಗಿದ್ದೇವೆ ಎಂದು. ನಮಗೆ ಗೊತ್ತಿದೆ ನಮ್ಮನ್ನು ಬಾಪ್ ದಾದಾರವರು ಹೇಗೆ ರಚಿಸಿದ್ದಾರೆ ಎಂದು. ಬಲೆ ಚಿಕ್ಕ ಮಕ್ಕಳೇ ಇರಲಿ ಅಥವಾ ವೃದ್ಧರೇ ಇರಲಿ, ಪಾಂಡವರೇ ಆಗಿರಲಿ, ಶಕ್ತಿಯರೇ ಆಗಿರಲಿ, ಯಾರಾದರೂ ಸಹ ನಿಮ್ಮನ್ನು ನಿಮ್ಮ ತಂದೆ ಯಾರಾಗಿದ್ದಾರೆ ಎಂದು ಕೇಳಿದರೆ ಏನು ಹೇಳುತ್ತೀರಾ? ನಶೆಯಿಂದ ಹೇಳುತ್ತೀರಾ ಅಲ್ವಾ? ನಮ್ಮನ್ನು ಶಿವ ತಂದೆ ಬ್ರಹ್ಮ ತಂದೆಯ ಮೂಲಕ ರಚಿಸಿದ್ದಾರೆ ಎಂದು. ಆದ್ದರಿಂದ ನಾವು ಭಗವಂತನ ಮಕ್ಕಳಾಗಿದ್ದೇವೆ. ಭಗವಂತನೊಂದಿಗೆ ಡೈರೆಕ್ಟ್ ಮಿಲನ ಮಾಡುತ್ತೇವೆ. ಪರಮಾತ್ಮ ಅಥವಾ ಭಗವಂತ ಕೇವಲ ನಮ್ಮ ತಂದೆಯಲ್ಲ, ಆದರೆ ಅವರು ನಮಗೆ ತಂದೆಯೂ ಆಗಿದ್ದಾರೆ, ಶಿಕ್ಷಕರೂ ಆಗಿದ್ದಾರೆ, ಸದ್ಗುರುವೂ ಆಗಿದ್ದಾರೆ. ಎಲ್ಲರಿಗೂ ಈ ನಶೆ ಇದೆಯಾ? ಎಲ್ಲರೂ ಚಪ್ಪಾಳೆ ಹೊಡೆದ್ರು. ಬಾಬನ ಮುಂದೆ ಯಾರು ಸಭೆಯಲ್ಲಿ ಕೂತಿದ್ರು ಅವರೆಲ್ಲರೂ ಸಹ ಬಾಬಾ ಹೇಳ್ತಾರೆ, ಒಂದು ಕೈ ಚಪ್ಪಾಳೆ ಹೊಡೆಯಿರಿ. ಈಗ ಈ ವ್ಯಾಯಾಮವನ್ನು ಮುದುಕರಿಗೂ ಸಹ ಕಲಿಸಿಕೊಡಬೇಕು. ಮಕ್ಕಳ ಖುಷಿಯನ್ನು ನೋಡಿ ಬಾಪ್ ದಾದಾರವರು ಸಹ ಖುಷಿಯಲ್ಲಿ ತೂಗುತ್ತಿದ್ದಾರೆ ಮತ್ತು ಸದಾ ಹೇಳುತ್ತಾರೆ, ವಾಹ ನನ್ನ ಪ್ರತಿಯೊಂದು ಶ್ರೇಷ್ಠ ಭಾಗ್ಯವಂತ ವಿಶೇಷ ಆತ್ಮಗಳೇ ವಾಹ್ ಎಂದು. ತಂದೆಯ ರೂಪದಲ್ಲಿ ಪರಮಾತ್ಮನ ಪಾಲನೆಯ ಅನುಭವ ಮಾಡುತ್ತಿದ್ದೀರಾ. ಈ ಪರಮಾತ್ಮನ ಪಾಲನೆ ಪೂರ್ತಿ ಕಲ್ಪದಲ್ಲಿ ಕೇವಲ ಈ ಬ್ರಾಹ್ಮಣ ಜನ್ಮದಲ್ಲಿ ತಾವು ಮಕ್ಕಳಿಗೆ ಪ್ರಾಪ್ತವಾಗುವುದು. ಯಾವ ಪರಮಾತ್ಮನ ಪಾಲನೆಯಲ್ಲಿ ಆತ್ಮನಿಗೆ ಸರ್ವ ಪ್ರಾಪ್ತಿ ಸ್ವರೂಪದ ಅನುಭವವಾಗುವುದು. ಪರಮಾತ್ಮನ ಪ್ರೀತಿ ಸರ್ವ ಸಂಬಂಧಗಳ ಅನುಭವ ಮಾಡಿಸುತ್ತದೆ. ಪರಮಾತ್ಮನ ಪ್ರೀತಿ ತನ್ನ ದೇಹದ ಅಭಿಮಾನವನ್ನು ಮರೆಸುತ್ತದೆ. ಜೊತೆಗೆ ಅನೇಕ ವ್ಯರ್ಥಗಳ ಜೊತೆಗಿನ ಪ್ರೀತಿಯನ್ನು ಮರೆಸುತ್ತದೆ. ಇಂತಹ ಪರಮಾತ್ಮನ ಪ್ರೀತಿ, ಪರಮಾತ್ಮನ ಪಾಲನೆಯಲ್ಲಿ ಬೆಳೆಯುವಂತಹ ಭಾಗ್ಯವಂತ ಆತ್ಮರು ತಾವಾಗಿದ್ದೀರಾ. ತಾವು ಆತ್ಮರು ಎಷ್ಟು ಭಾಗ್ಯವಂತರಾಗಿದ್ದೀರಾ. ಸ್ವಯಂ ತಂದೆ ತನ್ನ ವತನವನ್ನು ಬಿಟ್ಟು ತಾವು ಈಶ್ವರೀಯ ವಿದ್ಯಾರ್ಥಿಗಳಿಗೆ ಓದಿಸಲು ಬರುತ್ತಿದ್ದಾರೆ. ಇಂತಹ ಶಿಕ್ಷಕನನ್ನು ನೋಡಿದ್ದೀರಾ? ಯಾರು ಪ್ರತಿದಿನ ಮುಂಜಾನೆ ದೂರ ದೇಶದಿಂದ ಓದಿಸಲು ಬರುತ್ತಾರೆ. ಇಂತಹ ಶಿಕ್ಷಕನನ್ನು ಎಂದಾದರೂ ನೋಡಿದ್ದೀರಾ? ಆದರೆ ತಾವು ಮಕ್ಕಳಿಗಾಗಿ ತಂದೆ ಶಿಕ್ಷಕರಾಗಿ ತಮ್ಮ ಬಳಿ ಓದಿಸಲು ಬಂದಿದ್ದಾರೆ ಮತ್ತು ಎಷ್ಟು ಸಹಜವಾಗಿ ಓದಿಸ್ತಾ ಇದ್ದಾರೆ. 2 ಶಬ್ದಗಳ ವಿದ್ಯಾಭ್ಯಾಸವಾಗಿದೆ, ತಾವು ಮತ್ತು ತಂದೆ. ಈ 2 ಶಬ್ದಗಳಲ್ಲಿ ಚಕ್ರನೇ ಇರಲಿ, ಡ್ರಾಮಾನೇ ಇರಲಿ, ಕಲ್ಪವೃಕ್ಷವೇ ಆಗಿರಲಿ, ಎಲ್ಲ ಜ್ಞಾನ ಈ 2 ಶಬ್ದಗಳಲ್ಲಿ ಸಮಾವೇಶವಾಗಿದೆ. ಬೇರೆ ವಿದ್ಯಾಭ್ಯಾಸಗಳಲ್ಲಿ ಬುದ್ಧಿಯ ಮೇಲೆ ಎಷ್ಟು ಹೊರೆ ಬೀಳುತ್ತೆ. ಮತ್ತು ತಂದೆಯ ವಿದ್ಯಾಭ್ಯಾಸದಿಂದ ಬುದ್ಧಿ ಹಗುರವಾಗತ್ತೆ. ಹಗುರತೆಯ ಗುರುತಾಗಿದೆ ಮೇಲೆ ಹಾರುವುದು. ಹಗುರವಾದ ವಸ್ತು ಸ್ವತಃವಾಗಿ ಮೇಲೆ ಹೋಗುತ್ತೆ. ಹಾಗಾದರೆ ಈ ವಿದ್ಯಾಭ್ಯಾಸದಿಂದ ಮನಸ್ಸು ಬುದ್ಧಿ ಹಾರುವ ಕಲೆಯ ಅನುಭವ ಮಾಡುತ್ತದೆ. ಹಾಗಾದರೆ ಬುದ್ಧಿ ಹಗುರವಾಯಿತು ಅಲ್ವಾ? 3 ಲೋಕಗಳ ಜ್ಞಾನ ಸಿಕ್ಕಿದೆ. ಹಾಗಾದರೆ ಇಂತಹ ವಿದ್ಯಾಭ್ಯಾಸ ಪೂರ್ತಿ ಕಲ್ಪದಲ್ಲಿ ಯಾರಾದರೂ ಓದಿದ್ದೀರಾ ಅಥವಾ ಯಾರಾದರೂ ಓದಿಸಿದಾರಾ? ಇಲ್ಲ. ಯಾರಾದರೂ ಈ ರೀತಿ ಓದಿಸುವಂತಹವರು ಸಿಕ್ಕಿದಾರಾ?
ಹಾಗಾದರೆ ಭಾಗ್ಯನೇ ಆಯಿತು ಅಲ್ವಾ? ನಂತರ ಸದ್ಗುರುವಿನ ಮೂಲಕ ಇಂತಹ ಶ್ರೀಮತ ಸಿಗ್ತಾ ಇದೆ. ಸದಾ ಕಾಲಕ್ಕಾಗಿ ಏನು ಮಾಡೋದು, ಹೇಗೆ ಮಾಡೋದು, ಈ ರೀತಿ ಮಾಡೋದಾ ಬೇಡವಾ, ಏನಾಗತ್ತೆ ಏನಾಗೋದಿಲ್ಲ, ಇಂತಹ ಎಲ್ಲ ಪ್ರಶ್ನೆಗಳು ಸಮಾಪ್ತಿಯಾಗಿವೆ. ಏನೇ ಮಾಡಲಿ, ಹೇಗೆ ಮಾಡಲಿ, ಹೀಗೆ ಮಾಡಲೆ, ಹಾಗೆ ಮಾಡಲೆ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಒಂದೇ ಮಾತಲ್ಲಿ ಇದೆ, ತಂದೆಯನ್ನು ಅನುಸರಿಸಿರಿ. ಸಾಕಾರ ಕರ್ಮದಲ್ಲಿ ಬ್ರಹ್ಮ ಬಾಬರವರನ್ನು ಅನುಸರಿಸಬೇಕು. ನಿರಾಕಾರ ಸ್ಥಿತಿಯಲ್ಲಿ ಅಶರೀರಿ ಆಗುವುದರಲ್ಲಿ ಶಿವ ತಂದೆಯನ್ನು ಫಾಲೋ ಮಾಡಬೇಕು, ಅನುಸರಿಸಬೇಕು. ಇಬ್ಬರು ತಂದೆ ಮತ್ತು ಅಣ್ಣನನ್ನು ಫಾಲೋ ಮಾಡಬೇಕು. ಅಂದರೆ ಅರ್ಥ ಪ್ರಶ್ನಾರ್ಥಕ ಚಿಹ್ನೆ ಸಮಾಪ್ತಿಯಾಗುವುದು, ಶ್ರೀಮತದಂತೆ ನಡೆಯುವುದಾಗಿದೆ. ಇದು ಕಷ್ಟ ಅನ್ಸುತ್ತಾ? ಬಾಬನ ಶ್ರೀಮತದಂತೆ ನಡೆಯುವುದು ಕಷ್ಟನಾ? ಕೇಳುವ ಅವಶ್ಯಕತೆ ಬರುತ್ತಾ? ನಕಲ್ ಮಾಡಬೇಕು, ಫಾಲೋ ಮಾಡಬೇಕು ಅಷ್ಟೇ, ಕಾಪಿ ಮಾಡಬೇಕು ಅಷ್ಟೇ. ತಮ್ಮ ಬುದ್ಧಿಯನ್ನು ನಡೆಸಬಾರದು. ತಂದೆಯ ಸಮಾನ ಆಗುವುದು ಎಂದರೆ ಫಾಲೋ ಫಾದರ್ ಮಾಡುವುದು. ಕಷ್ಟವಾಗಿದೆಯಾ ಅಥವಾ ಸಹಜವಾಗಿದೆಯಾ? ಸಹಜ ಅಲ್ವಾ? 30 ವರ್ಷದವರು ಕೈ ಎತ್ತಿ, ಒಳ್ಳೆಯದು. 30 ವರ್ಷದಲ್ಲಿ ಪರಿಶ್ರಮ ಅನ್ನಿಸ್ತಾ ಅಥವಾ ಸಹಜ ಆಗಿದೆಯಾ? ಅಂದರೆ ಬಾಬನ ಜ್ಞಾನದಲ್ಲಿ ಬಂದು ಯಾರಿಗೆ 30 ವರ್ಷ ಆಗಿದೆ ಅವರನ್ನು ಕೇಳ್ತಾರೆ ಬಾಬರವರು. ಈಗ ನೋಡಿ 30 ವರ್ಷದವರಿಗೆ ಸಹಜ ಅನಿಸುತ್ತೆ ಅಂದಾಗ, ಯಾರ ನಂತರ ಬಂದಿದ್ದೀರಾ ಅವರಿಗೆ ಪರಿಶ್ರಮ ಅನಿಸುತ್ತಾ ಸಹಜ ಅನಿಸುತ್ತಾ? ಸಹಜ ಅಲ್ವಾ? ಸೆಕೆ ಇದ್ದ ಕಾರಣ ಎಲ್ಲರ ಕೈಯಲ್ಲಿ ಬಣ್ಣ ಬಣ್ಣ ಗಾಳಿ ಬೀಸ್ಕೊಳ್ಳುವಂತಹದ್ದು ಇತ್ತು. ಬೀಸಣಿಕೆ ಎಲ್ಲರ ಕೈಯಲ್ಲೂ ಇತ್ತು, ಎಲ್ಲರೂ ಗಾಳಿ ಬೀಸ್ಕೊಳ್ತಾ ಇದ್ರು. ಬಾಬಾ ಹೇಳ್ತಾರೆ ಒಳ್ಳೆಯದು. ಫ್ಯಾನ್ಗಳು ಅಂದರೆ ಬೀಸಣಿಕೆ ಒಳಪು ಚೆನ್ನಾಗಿ ಅನಿಸ್ತಾ ಇದೆ, ಒಳ್ಳೆಯ ದೃಶ್ಯ ಇದೆ, ನವೀನತೆ ಏನಾದರೂ ಇರಬೇಕು ಅಲ್ವಾ? ಈ ಗ್ರೂಪಿನವರದ್ದು ಇದು ಸಹ ಒಂದು ನವೀನತೆಯಾಗಿದೆ. ಇದು ಸಹ ಟಿವಿಯಲ್ಲಿ ಬಂದ್ಬಿಟ್ಟಿದೆ. ಒಳ್ಳೆಯದು, ಎಲ್ಲರೂ ಓಡೋಡಿ ಬಂದು ಮಧುಬನಕ್ಕೆ ತಲುಪಿದ್ದೀರಾ. ಬಾಬ್ ದಾದರವರು ಸಹ ಸ್ನೇಹದ ಶುಭಾಶಯಗಳನ್ನು ಕೊಡ್ತಿದ್ದಾರೆ. ನೋಡಿ, ಬೇರೆ ಯಾರೆಲ್ಲ ಹದ್ದಿನ ಗುರುಗಳಿರ್ತಾರೆ, ಎಷ್ಟು ವರದಾನಗಳನ್ನು ಕೊಡ್ತಾರೆ ಅವರು. ಎಷ್ಟು ಕೊಡ್ತಾರೆ? 1 ಅಥವಾ 10 ಕೊಡ್ಬೋದು, ಜಾಸ್ತಿ ಕೊಡೋದಿಲ್ಲ. ಆದರೆ ತಮಗೆ ಸದ್ಗುರುವಿನ ಮೂಲಕ ಪ್ರತಿದಿನ ವರದಾನ ಸಿಗತ್ತೆ. ಇಂತಹ ಗುರು ತಂದೆಯನ್ನ ಎಂದಾದರೂ ನೋಡಿದ್ದೀರಾ? ಸದ್ಗುರುವನ್ನು ನೋಡಿದ್ದೀರಾ? ನೋಡಿಲ್ಲ ಅಲ್ವಾ? ತಾವೇ ನೋಡಿದ್ದೀರಾ ಮತ್ತು ಕಲ್ಪಕಲ್ಪವೂ ತಾವೇ ನೋಡುತ್ತೀರಾ. ಹಾಗಾದರೆ ಸದಾ ತಮ್ಮ ಭಾಗ್ಯದ ಪ್ರಾಪ್ತಿಗಳನ್ನು ಸನ್ಮುಖದಲ್ಲಿ ಇಟ್ಟುಕೊಳ್ಳಿ. ಕೇವಲ ಬುದ್ಧಿಯಲ್ಲಿ ಮರ್ಜಾಗಿ ಇಟ್ಟುಕೊಳ್ಳಬೇಡಿ. ಯಾವಾಗ ಪ್ರಾಪ್ತಿಗಳ ಲಿಸ್ಟ್ ಎಮರ್ಜ್ ಆಗತ್ತೆ ಆಗ ಯಾವುದೇ ಪ್ರಕಾರದ ವಿಘ್ನ ಘರ್ಷಣೆ ಮಾಡುವುದಿಲ್ಲ, ದಾಳಿ ಮಾಡುವುದಿಲ್ಲ. ಅದು ಮರ್ಜ್ ಆಗಿ ಹೋಗುತ್ತೆ ಮತ್ತು ಪ್ರಾಪ್ತಿಗಳು ಇಮರ್ಜ್ ರೂಪದಲ್ಲಿ ಇರುತ್ತೆ. ಬಾಬ್ದಾದ ಯಾವಾಗ ಕೇಳುತ್ತಾರೆ, ಇಂದು ಯಾವುದೇ ಕಾರಣದಿಂದ ಕೆಲವು ಮಕ್ಕಳು ಪರಿಶ್ರಮ ಪಡ್ತಾರೆ, ಯುದ್ಧ ಮಾಡ್ತಾರೆ, ಯೋಗವನ್ನು ಜೋಡಿಸ್ಲಿಕ್ಕೆ ಬಯಸ್ತಾರೆ, ಆದರೆ ಜೋಡಣೆ ಆಗೋದಿಲ್ಲ. ಆತ್ಮ ಅಭಿಮಾನಿ ಸ್ಥಿತಿಗೆ ಬದಲಾಗಿ ದೇಹಾಭಿಮಾನದಲ್ಲಿ ಬಂದು ಬಿಡುತ್ತಾರೆ. ಅಂದರೆ ಬಾಬ್ದಾದರವರಿಗೆ ಅದು ಇಷ್ಟ ಆಗೋದಿಲ್ಲ. ಕಾರಣ ಏನು? ತಮ್ಮ ಭಾಗ್ಯದ ಪ್ರಾಪ್ತಿಗಳು ಇಮರ್ಜ್ ಆಗಿ ಇರುವುದಿಲ್ಲ, ಮರ್ಜ್ ಆಗಿರುತ್ತವೆ. ನಂತರ ಯಾರಾದರೂ ನೆನಪಿಗೆ ತರಿಸುತ್ತಾರೆ ಎಂದರೆ ಯೋಚಿಸಲು ಶುರು ಮಾಡುತ್ತಾರೆ, ನಾವಂತೂ ಈ ರೀತಿಯಾಗಿ ಇರಬೇಕಾಗಿತ್ತು. ಆದ್ದರಿಂದ ಬಹಳ ಸಹಜ ಪುರುಷಾರ್ಥವಾಗಿದೆ, ಪ್ರಾಪ್ತಿಗಳನ್ನು ಇಮರ್ಜ್ ರೂಪದಲ್ಲಿ ಇಟ್ಟುಕೊಳ್ಳಿ. ಎಂದಿನಿಂದ ಬ್ರಾಹ್ಮಣರಾಗಿದ್ದೀರಾ ಅಂದಿನಿಂದ ತಮ್ಮ ಭಾಗ್ಯವನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ. ಏರುಪೇರಿನಲ್ಲಿ ಬರಬೇಡಿ, ಅರ್ಜುನರಾಗಿರಿ. ಏಕೆಂದರೆ ಇಲ್ಲಿ ಅಬುವಿನಲ್ಲಿ ನೆನಪಾರ್ಥ ಏನಿದೆ? ಅಚ್ಚಲ್ಗರಿದೆಯಾ ಅಥವಾ ಅಲ್ಚಲ್ಗರಿದೆಯಾ? ಅಲ್ಚಲ್ ಅಂದರೆ ಏರುಪೇರಿನಲ್ಲಿ ಬರುವಂಥದ್ದು, ಅಚ್ಚಲ್ ಅಂದರೆ ಸ್ಥಿರವಾಗಿ ಇರುವಂತಹದ್ದು. ಅಚ್ಚಲ್ಗರಿದೆ ಅಲ್ವಾ ಅಬುವಿನಲ್ಲಿ? ಇದು ಯಾರ ನೆನಪಾರ್ಥಕವಾಗಿದೆ? ನಿಮ್ಮ ನೆನಪಾರ್ಥಕವೇ ಆಗಿದೆ ಅಲ್ವಾ? ಹಾಗಾದರೆ ಯಾವಾಗ ಯಾವುದೇ ಸೂಕ್ಷ್ಮ ಪುರುಷಾರ್ಥದ ಮಾರ್ಗ ಕಷ್ಟ ಅನಿಸುತ್ತೆ, ಬುದ್ಧಿ ಬಹಳ ಏರುಪೇರಿನಲ್ಲಿ ಇರುತ್ತೆ, ತಮ್ಮ ನೆನಪಾರ್ಥಕವನ್ನು ಸ್ಮೃತಿಯಲ್ಲಿ ತಂದುಕೊಳ್ಳಿ. ಕೆಲವು ಬಾರಿ ಮಕ್ಕಳು ಜ್ಞಾನದ ಪಾಯಿಂಟ್ಸನ್ನು ಹೇಳುತ್ತಾರೆ, ನಾನು ಆತ್ಮನಾಗಿದ್ದೇನೆ, ಇದು ಡ್ರಾಮಾ ಆಗಿದೆ, ಇದಂತೂ ವಿಘ್ನವಾಗಿದೆ, ಇದಂತೂ ದೃಶ್ಯ ಆಗಿದೆ, ಈ ರೀತಿ ಹೇಳ್ತೀರಾ. ಮತ್ತು ಏರುಪೇರಿನಲ್ಲಿಯೂ ಕೂಡ ಬರ್ತಾ ಇರ್ತೀರಾ.
ಏರುಪೇರಿನಲ್ಲಿ ಬರ್ತಾ ಹೇಳ್ತಾನೂ ಇರ್ತೀರಾ ಅಂದಾಗ ಈ ರೀತಿ ಬುದ್ಧಿಯೂ ಕೂಡ ಏರುಪೇರಿನಲ್ಲಿ ಬರುತ್ತೆ. ಆಗ ಅಚಲವಾಗಿರಲು ಸಾಧ್ಯವಿಲ್ಲ. ಮಧುಬನದ ಅಚಲ್ ಗರ್ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಇದಂತೂ ಸ್ಥೂಲ ವಸ್ತುವಾಗಿದೆ ಅಲ್ವಾ, ಸೂಕ್ಷ್ಮ ಅಂತೂ ಅಲ್ಲ, ಕಣ್ಣುಗಳಿಂದ ನೋಡುವಂತಹ ವಸ್ತುವಾಗಿದೆ. ನಮ್ಮ ನೆನಪಾರ್ಥಕ ಅಚಲ್ಗರ್ ಆಗಿದೆ, ಏರುಪೇರಿನ ಮನೆ ಅಲ್ಲ. ಏಕೆಂದರೆ ಬಾಪ್ದಾದ ಈ ವರ್ಷವನ್ನ ಸರ್ವ ಮಕ್ಕಳ ಪ್ರತಿ ಮುಕ್ತಿ ವರ್ಷವನ್ನಾಗಿ ಆಚರಿಸಲು ಬಯಸುತ್ತಾರೆ. ಕೈ ಎತ್ತಿಸಿದರೆ ಕೆಲವರು ಕೈ ಎತ್ತುವುದು, ಕೆಲವರು ಎತ್ತದೇ ಇರುವುದು ಈ ರೀತಿ ಆಗಬಾರ್ದು. ಎಲ್ಲರೂ ಖುಷಿ ಖುಷಿಯಿಂದ ಕೈಯಿಂದ ಚಪ್ಪಾಳೆ ಹೊಡೆಯಿರಿ. ಆಗ ಎಲ್ಲರೂ ಚಪ್ಪಾಳೆ ಹೊಡೆದ್ರು. ಬಾಬಾ ಹೇಳ್ತಾರೆ, ಈಗ ಚಪ್ಪಾಳೆ ಹೊಡೆದಿದ್ದೀರಾ, ತುಂಬಾ ಒಳ್ಳೆಯದು. ಆದರೆ ಇದೇ ರೀತಿ ಬಾಬ್ದಾದಾರವರು ಈ ವರ್ಷದ ಸಮಾಪ್ತಿಯಲ್ಲಿ ಇಷ್ಟು ಜೋರಾಗಿ ಚಪ್ಪಾಳೆಗಳನ್ನು ಬಾರಿಸುವುದನ್ನು ನೋಡಿದ್ರು. ಈಗ ಚಪ್ಪಾಳೆಯನ್ನ ಹೊಡೆದಿದ್ದೀರಾ, ಒಳ್ಳೆಯದು. ಆದರೆ ಆಗ ಕೂಡ ಹೊಡೆಯಬೇಕು. ಹೊಡಿತೀರಾ ನೋಡಿ, ಕೈಯಿಂದ ಚಪ್ಪಾಳೆ ಹೊಡೆದು ಖುಷಿ ಪಡುತ್ತೀರಾ, ಬಾಬರವ್ರಿಗೂ ಖುಷಿ ಪಡಿಸ್ತೀರಾ. ಆದರೆ ಬಾಬ್ದಾದರವರು ಹೊಸ ವರ್ಷದಲ್ಲಿ 18 ಜನವರಿಯ ದಿನದಂದು ವಿಶೇಷವಾಗಿ ಬ್ರಹ್ಮ ಬಾಬರವರ ಶರೀರದಿಂದ ಮುಕ್ತರಾಗಿರುವಂತಹ ದಿನವಾಗಿದೆ. ಹಾಗಾದರೆ 18 ಜನವರಿಯಂದು ಬಾಬ್ದಾದ ಮತ್ತೆ ಕೈ ಎತ್ತಿಸ್ತಾರೆ. ಮುಕ್ತಿಯ ವರ್ಷವನ್ನ ಆಚರಿಸಿದ್ದೀರಾ ಅಥವಾ ಕೇವಲ ಯೋಚನೆ ಮಾಡಿದ್ದೀರಾ ಅಂತ ಕೇಳ್ತಾರೆ ಬಾಬರವರು. ಆಚರಿಸ್ಬೇಕು ಅಂತ ಯೋಚಿಸುವುದರಲ್ಲೇ ಉಳ್ಕೊಳ್ಬಾರ್ದು ಅಲ್ವಾ. ಸ್ವರೂಪದಲ್ಲಿ ತರಬೇಕಾಗಿದೆ. ಅಥವಾ ಯೋಚನೆ ಮಾಡಿಕೊಂಡೇ ಕೊನೆವರೆಗೂ ಇರ್ತೀರಾ, ಹೇಗಿರ್ತೀರಾ ಕೇಳ್ತಿದ್ದಾರೆ ಬಾಬಾ. ಅದನ್ನು ಸ್ವರೂಪದಲ್ಲಿ ತರ್ತೀರಾ ಅಥವಾ ಅಂತಿಮದವರೆಗೆ ಯೋಚನೆಯೇ ಮಾಡಿಕೊಂಡೇ ಇರ್ತೀರಾ? ಈ ಫಲಿತಾಂಶವನ್ನ ಬಾಬ್ದಾದರವರು ನೋಡಲು ಬಯಸುತ್ತಾರೆ. ತೋರಿಸ್ತೀರಾ, ಒಳ್ಳೆಯದು. ನೆನಪಿನಲ್ಲಿ ಇರುತ್ತೆ ಅಲ್ವಾ. ಪ್ರಾಪ್ತಿಗಳನ್ನು ಸನ್ಮುಖದಲ್ಲಿ ಇಟ್ಟುಕೊಳ್ಳಿ. ತಂದೆಯ ನೆನಪಿನ ಜೊತೆ ತಂದೆ ಏನೆಲ್ಲ ಕೊಟ್ಟಿದ್ದಾರೆ, ಪ್ರಾಪ್ತಿ ಮಾಡಿಸಿದ್ದಾರೆ, ಅದನ್ನು ಕೂಡ ಇಮರ್ಜ್ ಮಾಡಿಕೊಳ್ಳಿ. ಏನನ್ನಾಗಿ ಮಾಡಿದರು ಮತ್ತು ಏನು ಸಿಕ್ಕಿದೆ, ನಾವು ಹೇಗಿದ್ವಿ, ಬಾಬಾ ಏನು ಮಾಡಿದ್ದಾರೆ, ನಮಗೇನೆಲ್ಲ ಸಿಕ್ಕಿದೆ, ಅದರ ಲಿಸ್ಟನ್ನು ಸನ್ಮುಖದಲ್ಲಿ ತನ್ನಿ. ಬಾಬ್ದಾದ ಈ ವರ್ಷದ ನಂತರ ಪ್ರತಿ ಮಗುವನ್ನು ಜೀವನ್ಮುಕ್ತ ರೂಪದಲ್ಲಿ ಸ್ಥಿತಿಯಲ್ಲಿ ನೋಡಲು ಬಯಸುತ್ತಾರೆ. ಭವಿಷ್ಯದಲ್ಲಿ ಜೀವನ್ಮುಕ್ತರಾಗುತ್ತೀರಾ, ಆದರೆ ಜೀವನ್ಮುಕ್ತಿಯ ಸಂಸ್ಕಾರ ಈಗಲಿಂದಲೇ ಇಮರ್ಜ್ ಮಾಡಿಕೊಳ್ಳಿ. ಮತ್ತು ನಿರಂತರವಾಗಿ ಕರ್ಮಯೋಗಿ, ಸಹಯೋಗಿ, ನಿರಂತರ ಮುಕ್ತ ಆತ್ಮನ ಸಂಸ್ಕಾರವನ್ನು ಈಗಲಿಂದಲೇ ಅನುಭವದಲ್ಲಿ ತನ್ನಿ. ಏಕೆ? ಬಾಬ್ದಾದ ಮೊದಲು ಸಹ ಈ ಒಂದು ಸೂಚನೆಯನ್ನು ಕೊಟ್ಟಿದ್ದರು. ಸಮಯದ ಪರಿವರ್ತನೆ ತಾವು ವಿಶ್ವ ಪರಿವರ್ತಕ ಆತ್ಮಗಳಿಗಾಗಿ ಪ್ರತೀಕ್ಷಿಸುತ್ತಿದೆ. ಪ್ರಕೃತಿ ತಾವು ಪ್ರಕೃತಿಪತಿ ಆತ್ಮಗಳಿಗೆ ವಿಜಯದ ಹಾರವನ್ನು ತೆಗೆದುಕೊಂಡು ಆಹ್ವಾನ ಮಾಡುತ್ತಿದೆ. ಸಮಯ ವಿಜಯದ ಗಂಟೆಯನ್ನ ಬಾರಿಸಲು ತಾವು ಭವಿಷ್ಯ ರಾಜ್ಯ ಅಧಿಕಾರಿ ಆತ್ಮರಿಗಾಗಿ ಕಾಯುತ್ತಿದೆ, ನೋಡುತ್ತಿದೆ ಯಾವಾಗ ಗಂಟೆ ಬಾರಿಸಲಿ ಎಂದು. ಭಕ್ತ ಆತ್ಮರು ಸದಾ ನೆನಪು ಮಾಡುತ್ತಿದ್ದಾರೆ, ಯಾವಾಗ ನಮ್ಮ ಪೂಜ್ಯ ದೇವ ಆತ್ಮರು ನಮ್ಮ ಮೇಲೆ ಪ್ರಸನ್ನರಾಗಿ ನಮಗೆ ಮುಕ್ತಿಯ ವರದಾನವನ್ನು ಕೊಡುತ್ತಾರೆ ಎಂದು. ದುಃಖಿ ಆತ್ಮರು ಕರೆಯುತ್ತಿದ್ದಾರೆ, ಯಾವಾಗ ದುಃಖಹರ್ತ ಸುಖಕರ್ತ ಆತ್ಮರು ಪ್ರತ್ಯಕ್ಷವಾಗುತ್ತಾರೆ ಎಂದು. ಆದ್ದರಿಂದ ಇವರೆಲ್ಲರೂ ನಿಮಗಾಗಿ ಕಾಯುತ್ತಿದ್ದಾರೆ, ಆಹ್ವಾನ ಮಾಡುತ್ತಿದ್ದಾರೆ. ಆದ್ದರಿಂದ ದಯಾಹೃದಯಿ ವಿಶ್ವ ಕಲ್ಯಾಣಕಾರಿ ಆತ್ಮರೇ, ಈಗ ಇವರ ಪ್ರತೀಕ್ಷೆಯನ್ನ ಸಮಾಪ್ತಿ ಮಾಡಿರಿ. ತಮಗಾಗಿ ಎಲ್ಲರೂ ಕಾಯುತ್ತಿದ್ದಾರೆ. ತಾವು ಮುಕ್ತರಾದರೆ ಸರ್ವ ಆತ್ಮರು, ಪ್ರಕೃತಿ, ಭಕ್ತರು ಮುಕ್ತರಾಗುತ್ತಾರೆ. ಅಂದಾಗ ಮುಕ್ತರಾಗಿರಿ. ಮುಕ್ತಿಯ ದಾನ ಕೊಡುವಂತಹ ಮಾಸ್ಟರ್ ದಾತ ಆಗಿರಿ. ಈಗ ವಿಶ್ವ ಪರಿವರ್ತನೆಯ ಜವಾಬ್ದಾರಿಯ ಕಿರೀಟಧಾರಿ ಆತ್ಮರಾಗಿರಿ. ಜವಾಬ್ದಾರರಾಗಿದ್ದೀರಾ ಅಲ್ವಾ? ತಂದೆಯ ಜೊತೆ ಸಹಯೋಗಿಗಳಾಗಿದ್ದೀರಾ. ತಮಗೆ ದಯೆ ಬರುವುದಿಲ್ಲವಾ? ಹೃದಯದ ದುಃಖದ ಕೂಗು ಅನುಭವ ಆಗ್ತಾ ಇಲ್ವಾ? ಎಲ್ಲರೂ ಕೂಗ್ತಾ ಇದ್ದಾರೆ, ಕಿರುಚುತ್ತಿದ್ದಾರೆ ಅಂದಾಗ ಆ ಕೂಗು ನಿಮಗೆ ಕೇಳಿಸ್ತಾ ಇಲ್ವಾ? ಏ ವಿಶ್ವ ಪರಿವರ್ತಕ ಆತ್ಮರೇ, ಈಗ ತಮ್ಮ ಜವಾಬ್ದಾರಿಯ ಪಟ್ಟಾಭಿಷೇಕವನ್ನು ಆಚರಿಸಿಕೊಳ್ಳಿ.
ಬಾಪ್ ದಾದಾರವರು ಮೊದಲು ಸಹ ಹೇಳಿದ್ದರು, 100 ಹಿಮಾಲಯದಂತಹ ದೊಡ್ಡ ದೊಡ್ಡ ವಿಘ್ನಗಳೇ ಬಂದರೂ ಸಹ ನಾವು ಸರಿಯುವುದಿಲ್ಲ, ಸೋಲುವುದಿಲ್ಲ. ಪಟ್ಟಾಭಿಷೇಕ ಮುಕ್ತಿ ವರ್ಷವನ್ನ ಅವಶ್ಯವಾಗಿ ಆಚರಿಸುತ್ತೇವೆ ಎಂಬ ಪ್ರತಿದಿನದ ಚಾರ್ಟನ್ನ ಬಾಪ್ದಾದರವರು ನೋಡಲು ಬಯಸುತ್ತಿದ್ದಾರೆ. ಇಲ್ಲಿಂದ ಹೋದ ಮೇಲೆ ರೈಲಿನಲ್ಲಿಯೇ ಏನಾಗುತ್ತೋ ಗೊತ್ತಿಲ್ಲ. ಮನೆಗೆ ಹೋದ ಮೇಲೆ ಹಂಸಗಳು ಮತ್ತು ಕೊಕ್ಕರೆಗಳ ಜೊತೆ ಜಗಳ ಶುರುವಾಗತ್ತೆ. ಹೀಗಾಯ್ತು ಹಾಗಾಯ್ತು ಅಂತ ಹೇಳಬೇಡಿ ಅಂತಾರೆ ಬಾಬರವರು. ಇದನ್ನ ಬಾಬ್ದಾದರವರು ಕೇಳೋದಿಲ್ಲ. ತಮ್ಮ ಈ ರೀತಿ ಹೇಳುವಂತಹ ಪತ್ರಗಳನ್ನ ಬಾಬಾ ಡಸ್ಟ್ಬಿನ್ಗೆ ಹಾಕ್ಬಿಡುತ್ತಾರೆ. ಕೇಳೋದಿಲ್ಲ. ದೃಢ ಸಂಕಲ್ಪ ಮಾಡಿ ಆಗಲೇಬೇಕು ಎಂದು. ಎಲ್ಲಿ ದೃಢತೆ ಇರುತ್ತೆ ಅಲ್ಲಿ ಸಫಲತೆ ಸಿಗದೇ ಇರಲು ಸಾಧ್ಯವೇ ಇಲ್ಲ. ಹಾಗಾದರೆ ಎಲ್ಲರೂ ದೃಢ ಸಂಕಲ್ಪದವರೇ ಇದ್ದೀರಾ ಅಲ್ವಾ? ಟೀಚರ್ಸ್ ಕೈ ಎತ್ತಿ. ಟೀಚರ್ಸ್ ಬಹಳ ಜನ ಇದ್ದೀರಾ. ಎಲ್ಲ ಸೇವಾ ಕೇಂದ್ರಗಳನ್ನು ಖಾಲಿ ಮಾಡ್ಕೊಂಡು ಬಂದಿದ್ದೀರಾ ಅಂತಾರೆ ಬಾಬರವರು. ಆ ಮಿಲನದಲ್ಲಿ ತುಂಬ ಜನ ಟೀಚರ್ಸ್ ಅಕ್ಕಂದಿರು ಬಾಬನ ಮುಂದೆ ಇದ್ರು. ಅದಕ್ಕೆ ಬಾಬಾ ಹೇಳ್ತಾರೆ, ಎಲ್ಲ ಸೆಂಟರ್ಸ್ ಖಾಲಿ ಮಾಡ್ಕೊಂಡು ಬಂದಿದ್ದೀರಾ ನೋಡಿ, ಒಂದು ಖುಷಿಯ ಸಮಾಚಾರವನ್ನ ಹೇಳ್ತೀನಿ ಅಂತಾರೆ ಬಾಬಾ. ಬಾಬ್ ದಾದರವರು ಈಗಲೇ ನೋಡಿದ್ರು, ಕೇಳಿ ಬಂದಿದೆ, ಈ ಒಂದು ಮಾತು ಕೇಳಿಸಿದೆ. ಸರ್ವ ಮಧುಬನದವರು ತಮ್ಮ ಪರಿವರ್ತನೆಯ ಲಕ್ಷಣವನ್ನ ಬಹಳ ಚೆನ್ನಾಗಿ ಇಟ್ಟುಕೊಂಡಿದ್ದಾರೆ. ಲಕ್ಷಣ ಅಂತೂ ನೋಡ್ತೇವೆ, ಆದ್ರೆ ಲಕ್ಷ್ಯ ಬಹಳ ಚೆನ್ನಾಗಿ ಇಟ್ಟುಕೊಂಡಿದ್ದೀರಾ. ತಮ್ಮಲ್ಲಿ ಯಾವ ಅಂತರ ಬಂದಿದೆ ಅದನ್ನು ಸಹ ಬರೆದಿದ್ದೀರಾ. ಬಾಬ್ದಾದರವರಿಗೆ ಖುಷಿ ಇದೆ, ಅಂತರ ಬರಲು ಶುರುವಾಗಿದೆ, ಮುಂದೆಯೂ ಸಹ ಆಗುತ್ತಾ ಹೋಗುತ್ತದೆ. ಆದರೆ ಎಲ್ಲರೂ ತಮ್ಮ ದೃಢ ಸಂಕಲ್ಪದ ಉಮಂಗ ಉತ್ಸಾಹವನ್ನ ಚೆನ್ನಾಗಿ ತೋರಿಸಿದ್ದೀರಾ. ಈಗ ಪೇಪರ್ನಲ್ಲಿ ಬರೆದಿದ್ದೀರಾ, ಆದರೆ ಹಾಳೆಯಲ್ಲಿಯೂ ಸಹ ಪೇಪರ್ನಲ್ಲಿಯೂ ಸಹ ಮೊದಲ ಹೆಜ್ಜೆಯಾಗಿರುತ್ತದೆ. ಬಾಬರವ್ರಿಗೆ ಖುಷಿ ಆಯಿತು. ಯಾಕೆ? ಪೂರ್ತಿ ಪ್ರಪಂಚಕ್ಕಾಗಿ ಮೊದಲ ಅರ್ಜುನರು ಮಧುಬನ ನಿವಾಸಿಗಳಾಗಿದ್ದೀರಾ. ಅಂದರೆ ಯಾವುದೇ ಕಾರ್ಯದಲ್ಲಿ ಫಸ್ಟ್ ನಾವು ಮಾಡ್ತೀವಿ ಅಂತ ಮಾಡುವಂತಹವರು. ನಿಮಿತ್ತ ಮಧುಬನ ನಿವಾಸಿಯಾಗಿದ್ದೀರಾ. 2ನೆಯ ನಂಬರ್ ದೇಶ ವಿದೇಶದ ನಿಮಿತ್ತ ಸೇವಾದಾರಿ ಟೀಚರ್ಸ್ ಆಗಿದ್ದಾರೆ. ಮತ್ತೆ ಸರ್ವ ಸಹಯೋಗಿ ಜೊತೆಗಾರರು ಪೂರ್ತಿ ಬ್ರಾಹ್ಮಣ ಪರಿವಾರದ ಆತ್ಮರಾಗಿದ್ದಾರೆ. ಮಧುಬನದ ನಕ್ಷೆ ಬಾಬ್ದಾದ ನೋಡಿದ್ರೆ ಬದಲಾಗಿರುವ ರೀತಿಯಲ್ಲಿ ಕಾಣಬೇಕು. ಮಧುಬನದವರು ಕಡಿಮೆ ಬಂದಿದ್ದಾರೆ ಅನಿಸುತ್ತೆ. ಕೆಲವರಂತೂ ಬರೆಯಲೇ ಇಲ್ಲ. ಮುಂದೆ ಕುಳಿತಿರುವಂತಹವರು ಕಡಿಮೆ ಬರೆದಿದ್ದಾರೆ. ಬಹಳ ವ್ಯಸ್ತರಾಗಿರಬಹುದು. ಆದರೆ ಯಾವಾಗ ಕೆಲಸ ಇರುತ್ತೆ ಆಗ ಬರೆಯುವುದರಿಂದಲೂ ಸಹ ಮಾರ್ಕ್ಸ್ ಜಮಾ ಆಗತ್ತೆ. ಒಂದ್ ವೇಳೆ ಬರೆಯುವುದೇ ಇಲ್ಲ ಅಂದಾಗ ಮಾರ್ಕ್ಸ್ ಕಡಿಮೆ ಆಗತ್ತೆ, ಹಾನಿ ಉಂಟಾಗತ್ತೆ ಅಲ್ವಾ? ಏನೆಲ್ಲ ಬಾಬರೂರಿಂದ ಸೂಚನೆ ಸಿಗತ್ತೆ, ಮಾರ್ಗದರ್ಶನ ಸಿಗತ್ತೆ, ತಂದೆಯ ಮೂಲಕವೇ ಸಿಗತ್ತೆ, ದಾದಿಯರ ಮೂಲಕ, ನಿಮಿತ್ತರ ಮೂಲಕವೂ ಕೂಡ ಏನು ಗೈಡೆನ್ಸ್ ಸಿಗತ್ತೆ. ಸೊ ತಾವು ಗೌರವ ಕೊಡುವಂತಹದ್ದು ಅತಿ ಅವಶ್ಯಕವಾಗಿದೆ. ಇದರಲ್ಲಿ ನೆಪ ಹೇಳಬಾರದು ಮತ್ತು ಹುಡುಗಾಟಿಕೆ ಮಾಡಬಾರದು. ಮುಂದೆ ಬರುವ ಸಮಯಕ್ಕಾಗಿ ಬಾಪ್ದಾದ ಈಗಲೇ ತಿಳಿಸ್ತಾ ಇದ್ದಾರೆ, ಮಾರ್ಕ್ಸ್ ಜಮಾ ಆಗಿಲ್ಲ, ಆದ್ದರಿಂದ ಇದಕ್ಕೆ ಮಹತ್ವ ಕೊಡುವುದು ಎಂದರೆ ಮಹಾನ್ ಆಗುವುದಾಗಿದೆ. ಹಗುರವಾದ ಮಾತನ್ನ ಆಡಬೇಡಿ. ಮಕ್ಕಳು ಬಹಳ ಚತುರರಾಗಿದ್ದಾರೆ. ಹೇಳ್ತಾರೆ ಬಾಪ್ದಾದರವರಂತೂ ತಿಳಿದುಕೊಂಡಿದ್ದಾರೆ. ಹೌದು, ತಿಳ್ಕೊಂಡಿದ್ದಾರೆ. ಆದ್ರೂ ಯಾಕೆ ಹೇಳಬೇಕು? ತಿಳಿದುಕೊಂಡಿದ್ರೂ ಸಹ ಹೇಳಬೇಕಾ? ಈ ರೀತಿ ಬಿಡಿಸ್ಕೊಳ್ಬೇಡಿ. ಬಾಬ್ರವ್ರಿಗೆ ಗೊತ್ತಲ್ವ, ಮತ್ತೇನೂ ಕೂಡ ಯಾಕೆ ಹೇಳುತ್ತಾರೆ ಅಂತ. ತಮ್ಮನ್ನು ತಾವು ತಪ್ಪಿಸ್ಕೋಬೇಡಿ. ಬಹಳ ಇಂತಹ ಕಾರ್ಯಗಳಿಗೆ ಚಿಕ್ಕವರಿಗೆ ಆಜಿ ಎಂದು ಹೇಳುವುದರ ಎಕ್ಸ್ಟ್ರಾ ಮಾರ್ಕ್ಸು ಸಹ ಜಮಾ ಆಗತ್ತೆ. ಕೆಲವರು ಇಂತಹ ವಿದ್ಯಾರ್ಥಿಗಳಿದ್ದಾರೆ, ಯಾವುದೋ ಹಳೆಯ ಸಂಸ್ಕಾರಕ್ಕೆ ವಶರಾಗಿ ಬಹಳ ಒಳ್ಳೆಯ ಉಮಂಗ ಉತ್ಸಾಹದಲ್ಲಿ ಮುಂದುವರಿತಾರೆ. ಆದರೆ ಒಂದಲ್ಲ ಒಂದು ಚಿನ್ನದ ಸುವರ್ಣ ದಾರ, ಬಹಳ ಸೂಕ್ಷ್ಮ ದಾರ ಅವರನ್ನ ಮುಂದುವರಿಯಲು ಬಿಡುವುದಿಲ್ಲ. ಅವರು ತಿಳ್ಕೊಂಡು ಇರ್ತಾರೆ ಇದು ಸೂಕ್ಷ್ಮ ದಾರ ಆಗಿದೆ ಎಂದು. ಆದರೆ ಅಂತ ಹೇಳಬೇಕಾಗತ್ತೆ. ಆದರೆ ಹಾಗೇನೆ ಪುರುಷಾರ್ಥಿಗಳು ಆಗಿರ್ತಾರೆ. ಇನ್ನು ಚಿಕ್ಕ ಮಾತುಗಳಲ್ಲಿ ಹಾಜಿ ಮಾಡುವುದರಲ್ಲಿ, ಕಾಮನ್ ಮಾತುಗಳಲ್ಲಿ ಹಾಜಿ ಮಾಡುವುದರಲ್ಲಿ ಅಂಕಗಳನ್ನು ಪಡ್ಕೊಳ್ತಾರೆ.
ಮತ್ತು ಈ ರೀತಿನೂ ಸಾಧ್ಯ ಆಗತ್ತೆ. ಚಿಕ್ಕ ಚಿಕ್ಕ ಮಾರ್ಕ್ಸ್ ಸ್ವಲ್ಪ ಅಂಕಗಳನ್ನು ಪಡ್ಕೊಳ್ತಾ ಒಟ್ಟುಗೂಡಿಸುತ್ತಾ ಮುಂದೆ ಹೊರಟೋಗ್ತಾರೆ. ಹಾಗೆಯೇ ಬಾಬ್ದಾದರವರ ಬಳಿ ಎಕ್ಸಾಂಪಲ್ ರೂಪದಲ್ಲಿ ಇದ್ದಾರೆ ಅಂತವರು ಸಹ. ಅದಕ್ಕೋಸ್ಕರ ಸಹಜ ವಿಧಾನವಾಗಿದೆ, ಚಿಕ್ಕ ಚಿಕ್ಕದ್ರಲ್ಲಿಯೂ ಕೂಡ ಆಜಿ ಮಾಡುವುದರಲ್ಲಿ ಮಾರ್ಕ್ಸನ್ನು ಜಮಾ ಮಾಡಿಕೊಳ್ತಾ ಹೋಗಿ. ಕಟ್ ಮಾಡಬೇಡಿ, ಜಮಾ ಮಾಡಿಕೊಳ್ಳಿ. ಸಣ್ಣ ಸಣ್ಣ ವಿಷಯಗಳಿದ್ರೂ ಕೂಡ ಆಜಿ ಮಾಡಿ, ಮುರಿಬೇಡಿ. ಮಾತನ್ನು ಅಂದರೆ ನಿಯಮವನ್ನು ಮುರಿಬೇಡಿ ಅಂತಾರೆ ಬಾಬಾ. ಬಾಕಿ ಬಾಬ್ದಾದರವರು ನೋಡ್ತಾ ಇದ್ದಾರೆ, ಮೆಜಾರಿಟಿ ಮಕ್ಕಳು ತಮ್ಮ ಉಮಂಗ ಉತ್ಸಾಹವನ್ನು ಚೆನ್ನಾಗಿ ತೋರಿಸಿದ್ದಾರೆ. ಆದ್ದರಿಂದ ದೃಢ ಸಂಕಲ್ಪಕ್ಕಾಗಿ ವಿಶೇಷವಾಗಿ ಆ ಮಧುಬನ ನಿವಾಸಿ ಮಕ್ಕಳಿಗೆ ಬಾಬ್ದಾದ ಆಜಿ ಮಾಡಿದ್ದಕ್ಕಾಗಿ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ, ನೆನಪು ಪ್ರೀತಿಯನ್ನು ಕೊಡುತ್ತಿದ್ದಾರೆ. ಲಕ್ಷ ಗುಣದಷ್ಟು ನೆನಪು ಪ್ರೀತಿಯನ್ನು ಕೊಡುತ್ತಿದ್ದಾರೆ. ಏಕೆ? ಮಧುಬನ ಬಾಬ್ದಾದರವರ ಸ್ವರೂಪವನ್ನು ಪ್ರತ್ಯಕ್ಷ ಮಾಡುವಂತಹ ಶೀಶ್ ಮಹಲ್ ಆಗಿದೆ. ಒಂದು ಮಾತಿನ ಖುಷಿ ಇದೆ, ಈಗ ಕಾಗದದಲ್ಲಿ ಬಂದಿದೆ, ಕರ್ಮದಲ್ಲಿಯೂ ಕೂಡ ಬರಲೇಬೇಕಾಗಿದೆ. ಸರಿಯಲ್ವಾ? ಒಳ್ಳೆಯದು, ಶುಭಾಶಯಗಳು. ಈಗ ಒಂದು ವೇಳೆ ತಮ್ಮೆಲ್ಲರಿಗೂ ಅಚಾನಕ್ಕಾಗಿ ಡೈರೆಕ್ಷನ್ ಸಿಗತ್ತೆ, ಈಗ ಅಶರೀರಿ ಆಗಿ ಎಂದು ಆಗುತ್ತೀರಾ ಅಥವಾ ಅಲ್ಚಲ್ಲಾಗತ್ತಾ? ಯಾಕೆ? ಲಾಸ್ಟ್ ಸಮಯದ ಇದೇ ಅಭ್ಯಾಸ ಪಾಸ್ ವಿತ್ ಆನರ್ ಮಾಡಿಸುತ್ತೆ. ವಿಶೇಷವಾಗಿ ಗೌರವಯುತವಾದ ತೇರ್ಗಡೆ ಹೊಂದುವುದರಲ್ಲಿ ಸಹಯೋಗ ನೀಡುತ್ತೆ ಅಶರೀರಿ ಆಗುವ ಅಭ್ಯಾಸ. ಅಂದಾಗ ಈಗ ಬಾಬ್ದಾದರವರು ಸಹ ಹೇಳುತ್ತಾರೆ, ಒಂದು ಸೆಕೆಂಡಿನಲ್ಲಿ ಎಲ್ಲ ಮಾತುಗಳಿಂದ ಭಿನ್ನರಾಗಿ ಅಶರೀರಿ ಆಗಿರಿ. ಡ್ರಿಲ್ ಮಾಡಿಸಿದ್ರು ಬಾಬ್ರವರು. ಒಳ್ಳೆಯದು. 4 ಕಡೆಯ ಅತಿ ಶ್ರೇಷ್ಠ ಭಾಗ್ಯವಂತ ಪರಮಾತ್ಮನ ಪಾಲನೆಯ ಅಧಿಕಾರಿ ಆತ್ಮರಿಗೆ, ಪರಮಾತ್ಮನ ವಿದ್ಯಾಭ್ಯಾಸದ ಅಧಿಕಾರಿ, ಪರಮಾತ್ಮನ ಸದ್ಗುರುವಿನ ವರದಾನಗಳ ಅಧಿಕಾರಿಗಳು, ಸದಾ ದೃಢತೆಯ ಮೂಲಕ ಸಫಲತೆಯ ಅಧಿಕಾರಿಗಳು, ಸದಾ ಅಖಂಡ ಯೋಗಿಗಳು, ಅಚಲ ಯೋಗಿ, ಸದಾ ವಿಶ್ವ ಪರಿವರ್ತನೆಯ ಜವಾಬ್ದಾರಿ ಕಿರೀಟಧಾರಿಗಳು, ಸದಾ ಸರ್ವ ಪ್ರಾಪ್ತಿಗಳನ್ನು ಇಮರ್ಜ್ ರೂಪದಲ್ಲಿ ಅನುಭವ ಮಾಡುವಂತಹ ವಿಶೇಷ ಆತ್ಮರಿಗೆ ಬಾಬ್ದಾದರವರ ನೆನಪು, ಪ್ರೀತಿ ಮತ್ತು ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಈಗ ಮುಕ್ತಿ ವರ್ಷದಲ್ಲಿ ನಂಬರ್ 1 ಮಧುಬನ ನಿವಾಸಿಗಳಿದ್ದೀರಾ. ಸರಿ ಅಲ್ವಾ? ಸಾಧ್ಯನಾ ಅಥವಾ ಕಷ್ಟ ಆಗತ್ತಾ? ಎಲ್ಲರೂ ಹೇಳಿದ್ರು ಹಾಜಿ ಬಾಬಾ ಅಂತ ಹೇಳಿ. ಮತ್ತೆ ಬಾಬ್ದಾದ ಮಧುಬನದವರಿಗೆ ಗೋಲ್ಡನ್ ಬ್ಯಾಡ್ಜ್ ಕೊಡ್ತಾರೆ. ಮಧುಬನದವರಿಗೆ ಬ್ಯಾಡ್ಜ್ ಕೊಡಲಾಗುವುದು ಮತ್ತೆಲ್ಲರಿಗೂ ಕೊಡಲಾಗಿದೆ. ಮಧುಬನದವರಿಗೆ ಮುಕ್ತಿ ವರ್ಷದ ಪ್ರೈಸನ್ನು ಕೊಡಲಾಗುವುದು, ಒಳ್ಳೆಯ ಬ್ಯಾಡ್ಜನ್ನು ಕೊಡಲಾಗುವುದು ತಮಗೆ ಅಂತಾರೆ ಬಾಬರವರು. ಒಳ್ಳೆಯದು, ವರದಾನ. ಬ್ರಾಹ್ಮಣ ಜೀವನದಲ್ಲಿ ಒಬ್ಬ ತಂದೆಯನ್ನು ತಮ್ಮ ಸಂಸಾರ ಮಾಡಿಕೊಳ್ಳುವಂತಹ ಸ್ವತಃ ಮತ್ತು ಸಹಜ ಯೋಗಿ ಆಗಿರಿ. ವರದಾನದ ವಿಶ್ಲೇಷಣೆ. ಬ್ರಾಹ್ಮಣ ಜೀವನದಲ್ಲಿ ಎಲ್ಲ ಮಕ್ಕಳ ಪ್ರತಿಜ್ಞೆಯಾಗಿದೆ, ಒಬ್ಬ ತಂದೆಯ ವಿನಃ ಮತ್ಯಾರೂ ಇಲ್ಲ. ಯಾವಾಗ ಸಂಸಾರವೇ ತಂದೆಯಾಗಿದ್ದಾರೆ, ಬೇರೆ ಯಾರೂ ಇಲ್ಲ ಅಂದಾಗ ಸ್ವತಃ ಮತ್ತು ಸಹಜ ಯೋಗಿ ಸ್ಥಿತಿ ಸದಾ ಇರುವುದು. ಒಂದು ವೇಳೆ ಬೇರೆ ಯಾರಾದರೂ ಇದ್ದಾರೆ, ಬಾಬಾ ಬಿಟ್ಟು ಬೇರೆ ಏನಾದರೂ ಇತ್ತು ಅಂತ ಹೇಳಿದ್ರೆ ಕಷ್ಟಪಡಬೇಕಾಗಿ ಬರುವುದು. ಇಲ್ಲಿ ಬುದ್ಧಿ ಹೋಗಬಾರ್ದು, ಅಲ್ಲಿ ಬುದ್ಧಿ ಹೋಗಬೇಕು. ಆದರೆ ಒಬ್ಬ ತಂದೆಯ ಸರ್ವಸ್ವವೂ ಆಗಿದ್ದಾರೆ ಅಂದಾಗ ಬುದ್ಧಿ ಎಲ್ಲಿಯೂ ಹೋಗುವುದಿಲ್ಲ. ಈ ರೀತಿ ಸಹಜ ಯೋಗಿ, ಸಹಜ ಸ್ವರಾಜ್ಯ ಅಧಿಕಾರಿ ಆಗ್ಬಿಡ್ತೀರಾ. ಅಂತಹವರ ಮುಖದಲ್ಲಿ ಆತ್ಮೀಯತೆಯ ಹೊಳಪು ಏಕರಸವಾಗಿ ಒಂದೇ ಸಮಾನ ಇರುವುದು. ಸ್ಲೋಗನ್: ತಂದೆಯ ಸಮಾನ ಅವ್ಯಕ್ತ ಅಥವಾ ವಿದೇಹಿ ಆಗುವುದೇ ಅವ್ಯಕ್ತ ಪಾಲನೆಯ ಪ್ರತ್ಯಕ್ಷ ಸಾಕ್ಷಿಯಾಗಿದೆ. ಓಂ ಶಾಂತಿ.